ತಡರಾತ್ರಿ ಕೆಲಸ ಮುಗಿಸಿ ಮನೆಗೆ ವಾಪಸ್ ಆಗುತ್ತಿದ್ದ ಒಂಟಿ ಹೆಣ್ಣಿನ ಮೇಲೆ ಗ್ಯಾಂಗ್ ರೇಪ್. ರಾತ್ರಿ ಸುಮಾರು 8 ಗಂಟೆಗೆ ಆಸ್ಪತ್ರೆಯ ಡ್ಯೂಟಿ ಮುಗಿಸಿಕೊಂಡು ಹೊರಬಂದು ಡಾಕ್ಟರ್ ಪ್ರಿಯಾ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಅತ್ಯಂತ ಕ್ರೂರವಾಗಿ ಡಾಕ್ಟರ್ ಪ್ರಿಯಾ ಜೀವನ ಅಂತ್ಯವಾಗಿದೆ. 4 ಕಾಮುಕರ ಕ್ರೂರತನಕ್ಕೆ ಮುಗ್ಧ ಜೀವವೊಂದು ಬಲಿಯಾಗಿ ಬಿಟ್ಟಿದೆ. ಇದೀಗ ಆ 4 ಅಪರಾಧಿಗಳ ಹುಡುಕಾಟ ಶುರುವಾಗಿದೆ. ಟಿವಿಯಲ್ಲಿ ಬರುತ್ತಿದ್ದ ನ್ಯೂಸ್ ನೋಡುತ್ತಿದ್ದ ಪಾರ್ವತಿಗೆ ನಡುಕ ಶುರುವಾಗುತ್ತಿತ್ತು. ತಿನ್ನುತ್ತಿದ್ದ ಅನ್ನ ಗಂಟಲಿಗೆ ಇಳಿಯಲಿಲ್ಲ. ಅರ್ಧದಲ್ಲೇ ಕೈ ತೊಳೆದು ಕುಳಿತರು. ಚಿಂತೆಯಲ್ಲಿದ್ದಾಗ ಅನ್ನ ದೇಹಕ್ಕಿಳಿಯದು. ಇವರ ಚಿಂತೆ ಒಂದೇ, ಮಗಳಿನ್ನೂ ಮನೆಗೆ ಬಂದಿಲ್ಲ. ಗಡಿಯಾರವಂತೂ ತಿರುಗುತ್ತಲೇ ಇತ್ತು. ಟಿವಿಯಲ್ಲಿ ಆ ಸುದ್ದಿ. ಪಾರ್ವತಿಯವರ ಎದೆಯಲ್ಲಿ ನಡುಕ. ದರ್ಶನಿಗೆ ಫೋನ್ ಹಚ್ಚಿದರು. ಪುಟ್ಟ, ಎಷ್ಟೊತ್ತಾಯಿತು, ಎಲ್ಲಿದ್ದೀಯಾ? ಮಾ, ಶೂಟಿಂಗ್ ಈಗ ತಾನೇ ಮುಗಿಯಿತು. ಇನ್ನೇನು ಹೊರಟೆ. ಕ್ಯಾಬ್ ಬುಕ್ ಮಾಡಿದ್ದೇನೆ ಎಂದು ಹೇಳಿ ಕರೆಯನ್ನು ಕಟ್ ಮಾಡಿದಳು. ಪಾರ್ವತಿಯವರಿಗೆ ಆತಂಕವಿನ್ನೂ ಹೆಚ್ಚಾಯಿತು. ಕ್ಯಾಬ್? ಹಾ, ಇವಳು ಒಬ್ಬಳೇ? ಏನಾದರೂ ಅನಾಹುತ? ಇಲ್ಲ, ಹಾಗೇನೂ ಆಗೋಲ್ಲ. ಆ ದೇವರು ಇದ್ದಾನೆ ಎಂದುಕೊಂಡು ದೇವರ ದೀಪ ಹಚ್ಚಿ ಕಣ್ಮುಚ್ಚಿ ಕುಳಿತರು. ಡಾಕ್ಟರ್ ಪ್ರಿಯಾಳ ಪಾರ್ಥಿವ ಶರೀರ. ಅವಳ ತಂದೆ ತಾಯಿಯರ ರೋದನೆ ಕಣ್ಮುಂದೆ ಸುಳಿಯಿತು. ಪಾರ್ವತಿಯರು ದಡಕ್ಕನೆ ಎದ್ದು ಎದುರಿಗಿದ್ದ ದೇವರ ಫೋಟೋವನ್ನೇ ದಿಟ್ಟಿಸಿದರು. ಫೋಟೋದಲ್ಲೇ ಇರುವ ದೇವನು ಹೆಣ್ಣು ಮಕ್ಕಳನ್ನು ಕಾಪಾಡಲಾರ. ಅವ ದುಷ್ಟ ಶಿಕ್ಷಕನೇ ಆಗಿದ್ದರೆ ಪ್ರಿಯಾಳಂತಹ ಎಷ್ಟೋ ಹೆಣ್ಣು ಮಕ್ಕಳ ಜೀವಕ್ಕೆ ಬದಲಾಗಿ ಕಾಮುಕರೆಲ್ಲರೂ ಬಲಿಯಾಗಬೇಕಾಗಿತ್ತು. ಆದರೆ ಹಾಗೆಲ್ಲ ಆಗಿಲ್ಲ. ಆ ದೇವನು ಕಣ್ಣು ಮುಚ್ಚಿ ಕುಳಿತಿರಬಹುದೇನೋ? ಕಷ್ಟ ಕಾಲಕ್ಕೆ ಮನುಷ್ಯರೇ ಸಹಾಯ ಮಾಡೋಲ್ಲ, ಇನ್ನು ಕಣ್ಣಿಗೆ ಕಾಣದ ದೇವರು? ಖಂಡಿತ ಸಹಾಯ ಮಾಡೋಲ್ಲ. ನಾನೀಗ ಸುಮ್ಮನೆ ಕುಳಿತು ಬಿಟ್ಟರೆ ನನ್ನ ಮಗಳು ಮುಂದೊಂದು ದಿನ ನ್ಯೂಸ್ನಲ್ಲಿ ಬರಬಹುದು. ಪ್ರಿಯಾಳ ತಾಯಿಯ ಸ್ಥಾನದಲ್ಲಿ ನಾನು? ಇಲ್ಲ, ಹಾಗೇನೂ ಆಗಬಾರದು. ನಡುಗುವ ಕೈಯನ್ನೇ ನೆಲಕ್ಕೂರಿ ಎದ್ದು ಮನೆಯ ಬಾಗಿಲನ್ನು ಮುಚ್ಚಿ ಸ್ಕೂಟಿಯನ್ನು ಹೊರ ತೆಗೆದು ನಿಂತರು. ಮನೆಯಲ್ಲಿ ಟಿವಿ ಮಾತ್ರ ಮಾತನಾಡುತ್ತಲೇ ಇತ್ತು. ಇನ್ನೊಮ್ಮೆ ಮಗಳಿಗೆ ಕರೆ ಮಾಡಲು ಪ್ರಯತ್ನಿಸಿದರು. ದರ್ಶಿನಿಯ ಮೊಬೈಲ್ ರಿಂಗ್ ಆಯಿತು. ಮಾಮ, ಮೊಬೈಲ್ ಬ್ಯಾಟರಿ ಲೋ ಆಗಿದೆ. ಕ್ಯಾಬ್ ಕೂಡ ಇನ್ನೂ ಬಂದಿಲ್ಲ. ಆಟೋದಲ್ಲೇ ಬಂದು ಬಿಡ್ತೀನಿ, ಹೆದರಬೇಡ. ದರ್ಶ್, ನಾನೇ ಬರ್ತಾ ಇದ್ದೀನಿ ಎನ್ನುವಷ್ಟರಲ್ಲಿ ಮೊಬೈಲ್ ಕರೆ ಕಟ್ಟಾಗಿತ್ತು. ಪಾರ್ವತಿಯವರು ಹೊರಟೇ ಬಿಟ್ಟರು. ಅತ್ತ ದರ್ಶಿನಿಯು ಕ್ಯಾಬ್ ಅನ್ನು ಕ್ಯಾನ್ಸಲ್ ಮಾಡಿದ್ದಳು. ತಕ್ಷಣ ಒಂದು ಆಟೋ ಹಿಡಿದು ಕುಳಿತಳು. ಆಟೋದಲ್ಲಿ ಇವಳೊಬ್ಬಳೇ. ಆಟೋ ಹೊರಟಿತು. ದರ್ಶಿನಿ ಮೊಬೈಲ್ ಸ್ವಿಚ್ ಆನ್ ಮಾಡಲು ಪ್ರಯತ್ನಿಸುತ್ತಲೇ ಇದ್ದಳು. ಇವಳಿಗೆ ಅದೇ ಆತಂಕ. ಮನೆಯಲ್ಲಿ ಮಾಮ ಒಬ್ಬರೇ. ಪಾರ್ವತಿಯವರು ದರ್ಶಿನಿ ಕೆಲಸ ಮಾಡುತ್ತಿದ್ದ ಧಾರಾವಾಹಿ ಶೂಟಿಂಗ್ ಜಾಗಕ್ಕೆ ಬಂದರು. ಸುತ್ತಲೂ ನೋಡಿದರೂ ಯಾರೂ ಕಾಣಲಿಲ್ಲ. ದರ್ಶಿನಿ ಹೇಳಿದಂತೆ ಆಟೋ ಹಿಡಿದು ಹೊರಟಿರಬಹುದು ಎಂದುಕೊಂಡು ಅತಿ ವೇಗವಾಗಿ ಸ್ಕೂಟಿ ತಿರುಗಿಸಿ ಹೊರಟರು. ಈ ಸ್ಕೂಟಿಗಿಂತ ವೇಗವಾಗಿ ಇವರ ಕಣ್ಣು ರಸ್ತೆಯ ಮೇಲೆ ಓಡಾಡುವ ಆಟೋಗಳ ಮೇಲಿತ್ತು. ಅಕಸ್ಮಾತ್ ಅವಳು ಕ್ಯಾಬ್ನಲ್ಲಿ ಬರುತ್ತಿದ್ದರೆ ಸುತ್ತಲೂ ಕಣ್ಣಾಯಿಸಿದರು. ಆ ಸಮಯದಲ್ಲಿ ಕ್ಯಾಬ್ಗಳು ಆ ರಸ್ತೆಯಲ್ಲಿ ಓಡಾಡುತ್ತಿರಲಿಲ್ಲ. ಪಾರ್ವತಿಯವರ ಮನಸ್ಸು ಯೋಚಿಸತೊಡಗಿತ್ತು. ರಸ್ತೆಯಲ್ಲಿ ಹೆಚ್ಚಿನ ವಾಹನಗಳ ಸಂಚಾರವಿರಲಿಲ್ಲ. KSRTC ಬಸ್ಸುಗಳು, ಒಂದೆರಡು ಸ್ಕೂಟಿ, ಆಟೋಗಳು ಮಾತ್ರ ಓಡಾಡುವುದು ಕಾಣುತ್ತಿತ್ತು. ಏಕೋ ಗೊತ್ತಿಲ್ಲ, ಈ ರಸ್ತೆ ಕವಿದಿದ್ದ ಕತ್ತಲು, ಎಲ್ಲೋ ಇರುವ ಮಗಳು, ಜೊತೆಗೆ ಡಾಕ್ಟರ್ ಪ್ರಿಯಾ. ಪಾರ್ವತಿಯವರಿಗೆ ಕರುಳೇಕೋ ಒದ್ದಾಡುತ್ತಿರುವಂತೆ, ಬಿಸಿ ಕೆಂಡವನ್ನು ಮೈಮೇಲೆ ಇಟ್ಟುಕೊಂಡಂತೆ ಅನುಭವವಾಗಿತ್ತು. ಹಣೆಯ ಮೇಲಿಂದ ಕೆನ್ನೆಗೆ ಹರಿಯುತ್ತಿರುವ ಬೆವರು ಪಾರ್ವತಿಯವರ ಆತಂಕದ ಕನ್ನಡಿಯಾಗುತ್ತಿತ್ತು. ಆದರೆ ಸ್ಕೂಟಿಯು ರಸ್ತೆಯ ಮೇಲೆ ಚಲಿಸುತ್ತಲೇ ಇತ್ತು. ಸ್ವಲ್ಪ ದೂರದಲ್ಲಿ ಜನರು ಗುಂಪಾಗಿ ನಿಂತಿರುವ ದೃಶ್ಯ ಕಂಡಿತು. ದರ್ಶಿನಿಗೆ ಅಕಸ್ಮಾತ್ ಆಕ್ಸಿಡೆಂಟ್? ನಡುಗುತ್ತಿದ್ದ ಪಾರ್ವತಿಯವರ ಕೈಗಳು ಬ್ರೇಕ್ ಹಿಡಿದವು. ಆತಂಕದಿಂದಲೇ ಸ್ಕೂಟಿಯಿಂದ ಇಳಿದು ಜನರ ಗುಂಪಿನ ಕಡೆಗೆ ಹೆಜ್ಜೆ ಇಟ್ಟರು. ಅದು ಆಕ್ಸಿಡೆಂಟೇ, ಆದರೆ ಅಲ್ಲಿದ್ದುದು ಬೇರೆಯವರೇ. ತರಚಿದ್ದ ಗಾಯಗಳನ್ನು ಎಣಿಸುತ್ತಾ ನಿಂತಿದ್ದ 3 ಯುವಕರು. ಪಾರ್ವತಿಯವರಿಗೆ ನಿರಾಳವಾಗಿತ್ತು. ಸದ್ಯ ದರ್ಶಿನಿಯಲ್ಲ, ಆದರೆ ಅವಳು? ಮತ್ತೆ ಸಂಚಾರ ಶುರುವಾಗಿತ್ತು. ರಸ್ತೆ ಚಿಕ್ಕದಾದಂತೆ ವಾಹನಗಳ ಸಂಚಾರ ಕೂಡ ಕಡಿಮೆಯಾಗಿತ್ತು. ರಸ್ತೆಯ ಎಡಬಲದಲ್ಲಿ ಕಾಣುವ ದಟ್ಟವಾದ ಮರಗಳೂ ಸಹ ಪಾರ್ವತಿಗೆ ಭಯವನ್ನು ಮೂಡಿಸಿದ್ದವು. ನಿರ್ಜನ ಪ್ರದೇಶ ಬೇರೆ. ಅಯ್ಯೋ, ನಾನೇಕೆ ಇಲ್ಲ ಸಲ್ಲದ್ದನ್ನೆಲ್ಲ ಯೋಚಿಸುತ್ತಿದ್ದೇನೆ? ಡಾಕ್ಟರ್ ಪ್ರಿಯಾ ಕಾರಣದಿಂದಲೂ ಈ ಸಂಕಟ ಯಾರಿಗೂ ಬೇಡ. ಪಾರ್ವತಿಯವರು ಆತಂಕದಿಂದಲೇ ಆ ರಸ್ತೆಯನ್ನು ದಾಟಿದ್ದರು. ಮನೆಯೇ ಬಂದು ಬಿಟ್ಟಿತು. ಮಗಳು ಮನೆಯ ಸ್ವಲ್ಪ ದೂರದಲ್ಲಿ ಬರುತ್ತಿದ್ದ ಪಾರ್ವತಿಯವರಿಗೆ ದರ್ಶಿನಿ
ಆಟೋದಿಂದ ಇಳಿದು ಆಟೋದವನಿಗೆ ಹಣವನ್ನು ಕೊಟ್ಟು ಒಳಹೋದ ದೃಶ್ಯ ಕಣ್ಣಿಗೆ ಬಿತ್ತು. ಭಯದಿಂದ ನಡುಗುತ್ತಿದ್ದ ದೇಹಕ್ಕೆ ಪುನಃ ಜೀವ ಬಂದಿತು. ಪಾರ್ವತಿಯವರ ಮೊಗದಲ್ಲಿ ನೆಮ್ಮದಿಯಿಂದ ಒಂದು ನಗು ಹೊರಚಿಲ್ಲಿತ್ತು. ದರ್ಶಿನಿ ಬಾಗಿಲು ಬಡಿಯುತ್ತಾ ನಿಂತಿದ್ದರೆ ಹೊರಗಿನಿಂದ ಬಂದ ಪಾರ್ವತಿಯವರನ್ನು ಕಂಡು, ಏನಮ್ಮ ಇಷ್ಟು ಹೊತ್ತಿನಲ್ಲಿ ಎಲ್ಲಿಗೆ ಹೋಗಿದ್ದೆ? ಅದು ಗಿರಿಜಾಳ ಮನೆಯಲ್ಲಿ ಬ್ರಹ್ಮಕಮಲ ಹೂ ಅರಳಿತ್ತು, ನೋಡಲು ಹೋಗಿದ್ದೆ ಎಂದು ಸುಳ್ಳು ಹೇಳಿ ಸ್ಕೂಟಿ ನಿಲ್ಲಿಸಿ ಬಾಗಿಲು ತೆರೆದಾಗ ಆಡುತ್ತಿದ್ದ ಟಿವಿಯನ್ನು ನೋಡಿ ಮತ್ತೊಮ್ಮೆ ಅನುಮಾನಗೊಂಡು ದರ್ಶಿನಿ, ನಿಜ ಹೇಳು, ಎಲ್ಲಿಗೆ ಹೋಗಿದ್ದೆ? ಅವಸರದಲ್ಲಿ ಹೋಗಿ ಬಂದಂತಿದೆ ಎಂದಳು. ಮುಖದ ಮೇಲಿನ ಬೆವರನ್ನು ಒರೆಸಿಕೊಂಡ ಪಾರ್ವತಿ, ಆಗಲೇ ಹೇಳಿಲ್ಲವಾ, ಹೂ ಅರಳಿತ್ತು, ಬಾಡುವ ಮೊದಲೇ ನೋಡಲು ಅವಸರವಾಗಿ ಹೋದೆ ಎಂದರು. ಮಮ್ಮ, ಹೆಚ್ಚು ಮಾತು ಕಲಿತಿದ್ದೀಯಾ, ಬಾ ಊಟ ಮಾಡು ಎಂದು ತಟ್ಟೆಗೆ ಊಟ ಹಾಕಿಕೊಂಡು ಬಂದರು. ಪಾರ್ವತಿಯವರು ತಿನ್ನದೆ ಕೈ ತೊಳೆದುಕೊಂಡ ಅನ್ನದ ತಟ್ಟೆ ಟೇಬಲ್ ಮೇಲಿದ್ದನ್ನು ನೋಡಿ ದರ್ಶಿನಿ ಸಿಟ್ಟಾದಳು. ನಿಜ ಹೇಳು ಮಮ್ಮ, ಏನಾಗಿದೆ ನಿನಗೆ? ಪುಟ್ಟ, ಏನೂ ಇಲ್ಲ ಕಂದ, ಊಟ ಮಾಡು ಮೊದಲು. ನನಗೆ ಬೇಡ ಮಮ್ಮ. ಅರ್ಧಕ್ಕೆ ಊಟ ಬಿಟ್ಟು ಟಿವಿಯನ್ನೂ ಆರಿಸದೆ ಅಷ್ಟೊಂದು ಅವಸರದಲ್ಲಿ ಬ್ರಹ್ಮಕಮಲವನ್ನು ನೋಡಲು ಹೋಗಿದ್ಯಾ? ನಮ್ಮ ಮನೆಯಲ್ಲಿ ಅರಳುತ್ತದೆ ತಾನೇ ಪ್ರತಿವಾರ. ಯಾಕಮ್ಮ ಒಬ್ಬಳೇ ಹೋಗಿದ್ದೆ? ಈಗಿನ ಕಾಲ ಸರಿಯಿಲ್ಲ ಮಮ್ಮ, ಒಂಟಿಯಾಗಿ ಎಲ್ಲಿಗೂ ಹೋಗಬೇಡ. ಅದೂ ಅಲ್ಲದೆ ನಾನು ಇರದ ಸಮಯದಲ್ಲಿ ಎಂದಳು. ಪಾರ್ವತಿಯವರ ಮನಸ್ಸು ತಡೆಯಲಾಗಲಿಲ್ಲ. ಮಗಳು ನನ್ನನ್ನು ಯೋಚಿಸಿ ಕಾಳಜಿ ವಹಿಸುತ್ತಿರುವ ಮಾತು ಕೇಳಿ ದುಃಖಿತರಾದರು. ಹೆಣ್ಣಾದವಳಿಗೆ ಈ ಸಂಕಟವೆಲ್ಲ ಮಾಮೂಲಿ ಎಂದೆನಿಸಿತು. ನಾನು ಇದೇ ಕಾರಣಕ್ಕೆ ನಿನ್ನ ಹುಡುಕಿ ಹೊರಟಿದ್ದೆ ದರ್ಶಿನಿ, ನೀನು ಒಬ್ಬಳೇ ಎಂದು ಅವಳನ್ನಪ್ಪಿಕೊಂಡರು. ಆತಂಕಗೊಂಡಿದ್ದ ಎರಡು ಹೃದಯಗಳು ನೆಮ್ಮದಿಗೊಂಡಿದ್ದವು. ಆದರೆ ಇದು ಇಂದಿಗೆ ಮಾತ್ರ ಸೀಮಿತ. ಮಾಮ, ಈ ಕೆಲಸ ಬಿಟ್ಟು ಬಿಡೋಣ ಎಂದುಕೊಂಡಿದ್ದೀನಿ. ಬೆಳಗ್ಗೆ 6ಕ್ಕೆ ಹೊರಟರೆ ಸಂಜೆ ಎಷ್ಟು ಸಮಯವಾಗುವುದೋ ನನಗಂತೂ ಭಯವಾಗುತ್ತದೆ. ಇಡೀ ದಿನ ಆ್ಯಕ್ಟರ್ಸ್ಗೆ ಮೇಕಪ್ ಮಾಡುವುದರಲ್ಲಿ ಕಾಲ ಕಳೆದು ಹೋಗುತ್ತದೆ. ಮಮ್ಮ, ಬೇಡ ಕಂದ, ನೀ ಇದೇ ಕೆಲಸ ಮಾಡು. ಇದು ನಿನ್ನ ಕನಸಲ್ಲವೇ ಮೇಕಪ್ ಆರ್ಟಿಸ್ಟ್ ಆಗುವುದು? ಆದರೆ ಇಡೀ ದಿನ ನೀನೊಬ್ಬಳೇ ಈ ಮನೆಯಲ್ಲಿ? ದರ್ಶಿನಿಯ ಮಾತಿಗೆ ಪಾರ್ವತಿ ಮೌನಿ. ಮಾಮ್ಮ, ಬೇಗ ತಿಂಡಿ ಕೊಡು, ನನಗಾಗಿ ಆರ್ಟಿಸ್ಟ್ಗಳು ಹುಡುಕಾಡುತ್ತಿರುತ್ತಾರೆ. ತಿಂಡಿ ಬಾಕ್ಸಿನ ಜೊತೆಗೆ ಸ್ಕೂಟಿಯ ಕೀ ಹಿಡಿದು ನಿಂತಿದ್ದರು ಪಾರ್ವತಿ. ನಡಿ, ನಾನೇ ನಿನಗೆ ಡ್ರಾಪ್ ಮಾಡ್ತೀನಿ. ಸಂಜೆ ಕೂಡ ಯಾವುದೇ ಆಟೋ ಕ್ಯಾಬ್ ಯಾವುದಕ್ಕೂ ಕಾಯಬೇಡ, ನಾನೇ ಇರ್ತೀನಿ. ಮಾಮ್ಮ, ಬಾ ಎಂದು ಅವಳ ಕೈ ಹಿಡಿದು ನಿಂತರು. ಡಾಕ್ಟರ್ ಪ್ರಿಯಾರವರನ್ನು ರೇಪ್ ಹಾಗೂ ಮರ್ಡರ್ ಮಾಡಿದ್ದ 4 ಕಾಮುಕರು ಪೊಲೀಸರಿಂದ ತಪ್ಪಿಸಿಕೊಂಡು ಹೋಗುವ ಸಾಹಸ ಮಾಡಿದ್ದರಿಂದ ಪೊಲೀಸರು ಆ 4ರನ್ನು ಎನ್ಕೌಂಟರ್ ಮಾಡಿ ಕ್ಷಣದಲ್ಲೇ ಸಾಯಿಸಿದ ಸುದ್ದಿ ಹೊರಬಿದ್ದಿದೆ. ಟಿವಿಯಲ್ಲಿ ಬರುತ್ತಿದ್ದ ಸುದ್ದಿಯನ್ನು ನೋಡಿದ ಪಾರ್ವತಿಯವರ ಮುಖದಲ್ಲಿ ಮಂದಹಾಸ. ಆಡುತ್ತಿದ್ದ ಟಿವಿಯನ್ನು ಆಫ್ ಮಾಡಿ ದರ್ಶಿನಿಯನ್ನು ಡ್ರಾಪ್ ಮಾಡಲು ಹೊರಟರು. ದುಷ್ಟ ಸಂಹಾರವಾಯಿತಲ್ಲ, ಧೈರ್ಯವಂತೂ ಬಂದಿತು. ಆದರೆ ಆತಂಕ, ಅದು ಯಾವಾಗಲೂ ಇದ್ದದ್ದೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರಿಯ ವೀಕ್ಷಕರೇ, ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಹಾಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.